ನಮಸ್ಕಾರ ಎಲ್ರಿಗೂ ಯೂಟ್ಯೂಬ್ ಚಾನಲ್ ಸಜ್ಜಲಶ್ರೀ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಮಂಡಕ್ಕಿ ಮಾಡೋಣ. ಗರಂ ಗರಂ ಮಂಡಕ್ಕಿ. ಅದಕ್ಕೆ ಬೇಕಾಗೋ ಪದಾರ್ಥಗಳು ಉತ್ತರ ಕರ್ನಾಟಕದ ಸ್ಪೆಷಲ್ ಮಂಡಕ್ಕಿ ಇದು. ಇದಕ್ಕೆ ಬೇಕಾಗೋ ಪದಾರ್ಥಗಳು ಶೇಂಗಾ ಬೀಜ 1 ಬಾಟ್ಲು, ಪುಟಾಣಿ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಅರಿಶಿಣ ಪುಡಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹೆಸರು ಜಜ್ಜಿಟ್ಕೊಂಡಿರೋದು, ಬ್ಯಾಡಗಿ ಮೆಣಸಿನ್ಕಾಯಿ ಮುರಿದು ಇಟ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಮಾಡಲು ಮತ್ತು ಅದಕ್ಕೆ ಬೇಕಾಗಿರೋ ಮಂಡಕ್ಕಿ. ನೋಡಿ, ಈ ಥರ ಒಂದು ಕಡಾಯಿಯನ್ನು ಇಟ್ಕೊಂಡು ಗ್ಯಾಸ್ ಹಚ್ಬಿಟ್ಟು ಸ್ವಲ್ಪ ಬಿಸಿ ಆದ ತಕ್ಷಣಕ್ಕೆ ಈ ಮಂಡಕ್ಕಿನ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಯಾಕಂದರೆ ಈ ಮಂಡಕ್ಕಿ ಮಳೆಯ ವಾತಾವರಣಕ್ಕೆ ಸ್ವಲ್ಪ ಮೆತ್ತಗೆ ಆಗಿರುತ್ತೆ. ಇದನ್ನು ಚೆನ್ನಾಗಿ ಗರಂ ಆಗೋ ಥರ ಹುರ್ಕೋಬೇಕು. ಒಂದು 2 ನಿಮಿಷ ಹುರಿದ್ರೆ ಸಾಕು. ಇದು ಚೆನ್ನಾಗಿ ಗರಿ ಆಗುತ್ತೆ. ಎರಡು ನಿಮಿಷ ಈ ಥರ ಮೇಲಿಂದ ಹಾಕಿ ಹುರಿದ್ಬಿಟ್ರೆ ಇದು ನೋಡಿ, ಈ ಥರ ಎಲ್ಲ ಕ್ರಿಸ್ಪಿಯಾಗಿ ಬಂದವ, ಚೆನ್ನಾಗಿ ಹುರಿದಿದ್ದಾವೆ. ಈಗ ಮಂಡಕ್ಕಿಯಲ್ಲಿ 2 ವಿಧ ಇರುತ್ತೆ. ಒಂದು ಒಗ್ಗರಣೆ ಮಂಡಕ್ಕಿ ಮತ್ತು ಇದು ಪುರಿ ಮಂಡಕ್ಕಿ ಅಂತ. ಇದು ಚೆನ್ನಾಗಿ ಸ್ವಲ್ಪ ಪುರಿ ಅಗರ್ ಮಂಡಕ್ಕಿ ಇರುತ್ತೆ. ಇದನ್ನು ತೊಗೋಬೇಕು ನಾವು. ಅದನ್ನು ತೊಗೊಂಡಿದ್ವಿ. ಈಗ ಒಗ್ಗರಣೆ ದಪ್ಪ ಇರುತ್ತೆ, ಅದನ್ನು ತೊಗೋಬಾರ್ದು. ಇದು ಮಂಡಕ್ಕಿ ಮಾಡೋಕ್ಕೆ ಈ ಪುರಿ ಮಂಡಕ್ಕಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿದ್ದೀವಿ. ಇದು ಚೆನ್ನಾಗಿ ಕಾಯ್ದಿದೆ. ಈಗ ಇದಕ್ಕೆ ಶೇಂಗಾ ಬೀಜ ಹಾಕ್ಕೋಬೇಕು. ಶೇಂಗಾ ಬೀಜ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇದನ್ನ ಶೇಂಗಾ ಬೀಜ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಶೇಂಗಾ ಬೀಜ ಹುರಿತಿದ್ದಂಗೆ ಇದಕ್ಕೆ ಪುಟಾಣಿ ಹಾಕಬೇಕು. 1 ಬಾಟ್ಲ ಪುಟಾಣಿ 1 ನಿಮಿಷ ಫ್ರೈ ಮಾಡಬೇಕು ಅಷ್ಟೇ ಎಣ್ಣೆಯಲ್ಲಿ. ಪುಟಾಣಿ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಬೇಕು. ಇದನ್ನು 1 ನಿಮಿಷ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ. ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ. ಈ ಬೆಳ್ಳುಳ್ಳಿ ಬಾಡಿಸ್ಕೊಂಡ ತಕ್ಷಣಕ್ಕೆ ಈಗ ಮುರಿದಿಟ್ಕೊಂಡಿದ್ವಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ, ಇದನ್ನು ಹಾಕ್ಕೋಬೇಕು. 1-2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಹುರ್ಕೋಬೇಕು. ಈ ಥರ ಸ್ವಲ್ಪ ಲೈಟಾಗಿ ಇಟ್ಕೊಳ್ಳಿ. ಗ್ಯಾಸ್ ಜೋರು ಇಟ್ಕೋಬೇಡಿ, ಕಮ್ಮಿ ಇದರಲ್ಲಿ ಹುರ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಹುರಿದು ಆದ ತಕ್ಷಣ ಇದು ಕರಿಬೇವು ಹಾಕಬೇಕು. ಕರಿಬೇವಿನ ಸೊಪ್ಪು ಹಾಕೋಣ. ನೋಡಿ, ಈ ಥರ ಕರಿಬೇವು ಚೆನ್ನಾಗಿದ್ರಲ್ಲಿ ಎಣ್ಣೆಯಲ್ಲಿ ಹುರ್ಕೊಂಡು ನೋಡಿ, ಈ ಥರ ಎಲ್ಲ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಶೇಂಗಾ, ಪುಟಾಣಿ ಎಲ್ಲ ಚೆನ್ನಾಗಿ ಹುರಿದಿದೆ. ಈಗ ಇದಕ್ಕೆ ಸ್ವಲ್ಪ 1/2 ಸ್ಪೂನು ಅರಿಶಿಣ ಪುಡಿ ಹಾಕೋಣ. ಅರಿಶಿಣ ಪುಡಿ ಹಾಕಿ ಇದು ಕಲಿಸ್ಕೊಳ್ಳೋಣ. ಕಲಸಲ್ಲಿ 1 ಸ್ಪೂನು, ಸಣ್ಣ ಸ್ಪೂನು ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ಇದೆಲ್ಲ ಫ್ರೈ ಆದಮೇಲೆ ಇದನ್ನ ಗ್ಯಾಸ್ ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡಿ ಇದು ಬಿಸಿ ಇರುತ್ತಲ್ಲ, ಇದು ಬಿಸಿಯಲ್ಲಿ 1/2 ಸ್ಪೂನು ಅಚ್ಚ ಖಾರದ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕೋಣ. ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕಬೇಕು, ಇಲ್ಲಾಂದರೆ ಇದು ಘಾಟ್ ಆಗುತ್ತೆ ಮತ್ತು ಸೀದೋಗುತ್ತೆ. ಮೆಣಸಿನ್ಕಾಯಿ ಎಲ್ಲ ಎಣ್ಣೆಲಿ ಫ್ರೈ ಆಗಿರುತ್ತೆ. ಈ ಥರ ಇದು ಎಣ್ಣೆ ಎಲ್ಲ ಖಾರ ಚೆನ್ನಾಗಿ ಎಣ್ಣೆಗೆ ಕಲ್ಕೊಂತೆ. ನೋಡಿ ಈಗ ಇದು ಮಂಡಕ್ಕಿನ ಹುರಿದಿಟ್ಕೊಂಡಿದ್ವಲ್ಲ, ಚೆನ್ನಾಗಿ ಕಾಲದಲ್ಲಿ ಹಾಕಿ ಕಲಿಸ್ಬಿಡೋದು. ಎಣ್ಣೆ ಬಿಸಿ ಇರುವಾಗಲೇ ಕಲಿಸ್ಬಿಡಿ.
ಸಂಜೆ ಹೊತ್ತು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ತುಂಬ ಸುಲಭ, ಈಜಿ ಅದು. ಸ್ವಲ್ಪ ಪದಾರ್ಥಗಳು ಮಾಡೋದು ಸುಲಭ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಾಗ ಮಾಡಿಬಿಡ್ಬೋದು ಇದನ್ನ, ಏನೂ ಇಲ್ಲ ಇದರಲ್ಲಿ. ಮಂಡಕ್ಕಿ ಸ್ವಲ್ಪ ಹುರಿದು ಬಿಸಿ ಮಾಡ್ಕೊಂಬಿಟ್ರೆ ಎಣ್ಣೆ ಮಸಾಲ ಮಾಡ್ಕೊಳ್ಳೋದು, ಚೆನ್ನಾಗಿ ಕಲಿಸ್ಕೊಂಡ್ಬಿಡೋದು. ನೋಡಿ, ಇವತ್ತಿನ ಉತ್ತರ ಕರ್ನಾಟಕದ ಸ್ಪೆಷಲ್ ಗರಂ ಗರಂ ಮಂಡಕ್ಕಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಗರಂ ಗರಂ ಮಂಡಕ್ಕಿ ರೆಡಿಯಾಗಿದೆ ನೋಡಿ. ಈ ಥರ ಸಂಜೆ ಹೊತ್ತಿನಲ್ಲಿ ಮಾಡ್ಕೊಂಡು ತಿನ್ನಿ, ಬಿಸಿ ಬಿಸಿ ಚಹಾ ಜೊತೆಗೆ ಚೆನ್ನಾಗಿರುತ್ತೆ. ಇದನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿ ಎಲ್ಲರಿಗೂ ಮಾಡಿಕೊಡಿ. ಸಂಜೆ ಹೊತ್ತು ಟೀ ಚಹಾ ಜೊತೆಗೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಗರಿ ಗರಿಯಾಗಿ ಬಂದಿದ್ದಾವೆ ಮಂಡಕ್ಕಿ, ಗರಂ ಗರಂ ಅಂತಿದ್ದಾವೆ. ಧನ್ಯವಾದಗಳು. ಈ ಥರ ಇನ್ನೂ ಚೆನ್ನಾಗಿ ಮಾಡ್ತೀವಿ. ನೀವೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.